ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಜೊತೆ ನನ್ನ ಕತೆ ಧಾರಾವಾಹಿ ಮುಂದಿನ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ. ಭೂಮಿ ಅಜಿತ್ ಎಲ್ರಿಗೂ ಕೂಡ ಆಶ್ರಯ ಕೊಡ್ತಾರೆ. ಆಶ್ರಯ ಕೊಟ್ಟಾದ್ಮೇಲೆ ಅಲ್ಲಿ ಬಾಳ ಕೀಳಕ್ ಕಾಣಕ್ ಶುರು ಮಾಡ್ತಾಳೆ ಅಪ್ಪು. ಪಾಪ ಮಕ್ಳುಗಳಿಬ್ರು ಬಂದು ಆ ಭೂಮಿ ಅಕ್ಕ ಹೊಟ್ಟೆ ಹಸಿತಾ ಐತೆ, ಬೇಗ ಊಟ ಹಾಕು ಅಂತೇಳಿ ಕೂತ್ಕೊಳ್ತವೆ. ಕೂತ್ಕೊಳ್ತಿದ್ದಾಗೇನೆ ಡೈನಿಂಗ್ ಟೇಬಲ್ ಚೇರ್ ಮೇಲೆ ಕೂತಿರ್ತಾರೆ. ಕೂತಿದ್ರೆ ಆಯ್ತು ಆಯ್ತು ತಂದೆ ತಂದೆ ಅಂತ ಊಟ ತರ್ತಾರೆ. ಊಟ ತರ್ತಿದ್ದಾಗೇನೆ ಅಪ್ಪು ಇದ್ದವಳು, ಓ ಏನು ಇಷ್ಟು ದಿಮಾಕ್ ಮಾಡ್ತಿರಲ್ಲ, ಇದೇನ್ ನಿಮ್ ಮನೆನಾ, ಹೇಳಿರಿ ಕೆಳಗ್ ಫಸ್ಟ್. ನಾವು ಕುತ್ಕೊಂಡು ಊಟ ಮಾಡೋ ಚೇರ್ ಮೇಲೆ ನೀವು ಕುತ್ಕೊಂಡು ಊಟ ಮಾಡ್ತೀರಾ, ಹೇಳಿ ಫಸ್ಟ್ ಅಂತ ಹೇಳಿ ಇಳಿಸ್ಬಿಡ್ತಾಳೆ. ಪಾಪ ಬಹಳ ನೋವಾಗುತ್ತೆ. ಸಂಗೀತಗೂ ನೋವಾಗುತ್ತೆ. ಸಂಗೀತ ಹೌದು ಆ ಸ್ವಭಾವ ಅಲ್ವೇ ಅಲ್ಲ. ಶ್ರವಣ್ಗೂ ಕೂಡ ನೋವಾಗುತ್ತೆ. ಶ್ರವಣ್ ಯಾಕೆ ಅಂದ್ರೆ ಆ ಹಿಂದಿನ ಸಂಚಿಕೆನಲ್ಲಿ ಅಪ್ಪು ಕೇವಲವಾಗಿ ಮಾತಾಡಿದಾಗ ಅವ್ರ ಬಗ್ಗೆ ಬೈದಿರ್ತಾರೆ, ಹಾಗೆಲ್ಲ ಅನ್ಬಾರ್ದು ಅಂತ ಹೇಳಿ. ಹಾಗಾಗಿ ಎಲ್ರಿಗೂ ಬೇಸರ ಆಗುತ್ತೆ ಅಪ್ಪು ಮಾತಾಡಿದ ಮಾತು. ಆದ್ರೆ ಅಜ್ಜಿನೂ ಕೂಡ ಏನು ಮಾತಾಡೋದೆಲ್ಲ ಸುಮ್ಮನೆ ಇರ್ತಾರೆ. ಆಗ ತಕ್ಷಣ ಅಜಿತ್ತು ಮತ್ತೆ ಭೂಮಿ ಅವ್ರನ್ನ ರೌಂಡ್ ಆಗಿ ಕೂರಿಸ್ತಾರೆ. ಲಕ್ಷ್ಮಿ ಅಕ್ಕ ರೌಂಡ್ ಆಗಿ ಕೂತ್ಕೊಳ್ಳಿ, ಎಲ್ರನ್ನೂ ನಾವು ಕೈ ತುತ್ಕೊಡ್ತೀವಿ ಅಂತೇಳಿ ಭೂಮಿ ಕಲ್ಸ್ಬಿಟ್ಟು ಎಲ್ರಿಗೂ ಕೈ ತುತ್ತು ಕೊಡ್ತಾ ಬರ್ತಾಳೆ. ಆ ಕೈ ತುತ್ತು ಕೊಡ್ತಾ ಇರೋದನ್ನ ನೋಡಿ ಶ್ರವಣ್ಗೆ ಬಹಳ ಹೆಮ್ಮೆ ಅನ್ಸುತ್ತೆ. ಯಾಕೆಂದ್ರೆ ಕೊರಳರಿಯದನೆ ಇರ್ತಕ್ಕಂಥದನ್ನ ಕರುಳರಿತು ಅನ್ನೋ ಹಾಗೆ ತನ್ನ ಮಗಳೇ ಅಲ್ವೇ, ತನ್ನ ಮಗಳು ಇಷ್ಟು ಔದಾರ್ಯತನದಿಂದ ಮನಸ್ಪೂರ್ವಕವಾಗಿ ಊಟ ಹಂಚ್ತಾ ಇದ್ದಾಳಲ್ಲ ಕೈ ತುತ್ತ ಅನ್ನೋದು ಎಲ್ಲೋ ಒಂದ್ ಕಡೆ ಕರುಳಿಗೆ ಅರಿವಾಗುತ್ತೆ. ಖುಷಿ ಪಡ್ತಾರೆ ಶ್ರಾವಣ, ಅಜಿತು, ಸಂಗೀತ ಎಲ್ಲ ಖುಷಿ ಪಡ್ತಾರೆ. ಎಲ್ಲ ಸಂಭ್ರಮಿಸ್ಕೊಂಡು ಕೈ ತುತ್ತೋಟ ಮಾಡ್ತಾರೆ. ಇಲ್ಲಿ ಅಜಿತ್ತು ಮತ್ತೆ ಭೂಮಿ ನಿಂತಿದ್ದಾಗೇನೆ ಎಲ್ಲ ಹಾಡಿ ಹೊಗಳುತ್ತಾರೆ. ಹಬ್ಬ ಭೂಮಿ ಇದ್ದಿದ್ದಕ್ಕೆ, ಮನೆ ಸೊಸೆ ಆಗಿದ್ದಕ್ಕೆ ನಮ್ಗೆ ಆಶ್ರಯದಾತೆ ಆದ್ಲು, ಆಶ್ರಯ ಕೊಟ್ಟಂತ ದೇವ್ರು ಅಂತ ಹೇಳಿ. ಅಷ್ಟ್ರಲ್ಲಿ ಅಜಿತ್ ರೂಮಿಗೆ ಕರ್ಕೊಂಡೋಗಿ ಮಾತಾಡ್ತಾ ಇರ್ಬೇಕಾದ್ರೆ ಭೂಮಿ, ಸಾಹೇಬ್ರೆ ಇವತ್ತು ನೀವು ಈ ರೂಮಲ್ಲಿ ಒಬ್ಬರೇ ಮಲ್ಕೋಬೇಕು, ನಾನು ಅವ್ರ ಜೊತೆ ಹೆಂಗಸರ ಜೊತೆ ಮುಜುಗರ ಆಗ್ಬಾರ್ದಲ್ವಾ, ಅವ್ರ ಜೊತೆ ಹೋಗಿ ಮಲ್ಕೊಳ್ತೀನಿ ಅಂತ ಹೇಳ್ತಾಳೆ. ಅಷ್ಟ್ರಲ್ಲಿ ಅಪ್ಪು ಕೇಳಿಸ್ಕೊಂಡ್ಬಿಡ್ತಾಳೆ. ಅಪ್ಪು ಕೇಳಿಸ್ಕೊಂಡು ಇಲ್ಲಿ ಬಂದು ಬಹಿರಂಗವಾಗಿ ಅವ್ರ ಮದ್ವೆನೇ ಆಗಿಲ್ಲ, ಹಾಗೆ ಹೀಗೆ ಅಂತ ಹೇಳಿ ಹೇಳ್ಬಿಡ್ತಾಳೆ. ಅಜಿತ್ ಕೇಳಿಸ್ಕೊಳ್ತಾಳೆ. ಕೇಳಿಸ್ಕೊಂಡ ತಕ್ಷಣ ಬಂದು, ನಮ್ಮ ಅಕ್ಕ ಒಳ್ಳೆ ಭವಿಷ್ಯದವ್ರನ್ನ ಕರ್ಸಿದ್ರು, ಭವಿಷ್ಯ ಕುಮಾರ್ ಅಂತ ಹೇಳಿ ಅಲ್ವಾ ಅಕ್ಕ, ನಿಮ್ಮದೇ ಎಲ್ಲ ಹೌದಲ್ವಾ, ಅವತ್ತೇ ನಾನು ಬೇರೆ ಮಲಗಿಲ್ಲ ನನ್ನ ಭೂಮಿ ಬಿಟ್ಟು, ಇವತ್ತು ಮಲಗ್ತೀನ ನನ್ನ ಭೂಮಿ ಬಿಟ್ಟು. ಹಾಗಂದಾಗ ಸದಾನಂದ ಅವರಿದ್ದರು, ಸಾಹೇಬ್ರ ನೀವ್ ಯಾವ್ದೇ ಕಾರಣಕ್ಕೂ ಬೇರೆ ಮಲಗಬೇಡ, ಭೂಮಿ ಬೇರೆ ಮಲಗ್ಬೇಡವ, ನೀನು ಸಾಹೇಬ್ರ ಜೊತೆಲ್ಲ ಮಲಗು ಆಯ್ತಾ, ನಾವೆಲ್ಲ ಒಟ್ಟಿಗೆ ಇರ್ತೀವಿ ಅಂತ ಹೇಳಿ ಹೇಳ್ತಾರೆ. ನೋಡಿ ಹಾಗೆ ಗಮನಿಸಿ ಬಹಳ ಸಂಭ್ರಮಿಸ್ತಾರೆ ಇಲ್ಲಿ ಎಲ್ರು ಕೂಡ ಭೂಮಿಯ ಆ ಸುಂದರವಾದಂತಹ ಸಂಸಾರವನ್ನ ನೋಡಿ. ಅಂದ್ರೆ ಭೂಮಿ ಮತ್ತೆ ಒಳಗ್ ಕರ್ಕೊಂಡು ಹೋಗ್ತಾಳೆ. ಒಳಗ್ ಕರ್ಕೊಂಡು ಹೋಗ್ಬಿಟ್ಟು, ಅಲ್ಲ ಏನಂದ್ರೆ ನೀವು ನಾನು ಬಿಟ್ಟು ಮಲಗಲ್ಲ ಅಂತ ಅಂದಿದ್ದಕ್ಕೆ ನೀವು ಇವತ್ತು ಮತ್ತೆ ಪುನಃ ನೀವು ಎಲ್ರು ಮುಂದೆ ಬಂದ್ಬಿಟ್ಟು, ಇಲ್ಲ ನೀನ್ ಬಿಟ್ಟಿರಕ್ ಆಗೋದೇ ಇಲ್ಲ ಅಂತ ಹೇಳಿ ಹೇಳ್ತೀರಾ, ಸರಿ ಹಾಗಾದ್ರೆ ಅಂತ ಹೇಳಿ ಪ್ಯಾರ್ಗೆ ಆಗ್ಬಿಟ್ಟೈತೆ, ನನಗೆ ಪ್ಯಾರ್ಗೆ ಆಗ್ಬಿಟ್ಟೈತೆ ಅಂತ ಹೇಳಿ ಹಿಡ್ಕೊಂಡು ಹಪ್ಕೊಳಕ್ ಹೋಗ್ತಾಳೆ. ಹಪ್ಕೊಳಕ್ ಹೋಗ್ತಿದ್ದಾಗೇನೆ ಅಜಿತ್ತು, ಲೇ 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 ದೂರ ಹೇಳೋ, ಸಮಯ ಸಂದರ್ಭ ಏನು ಇಲ್ವಾ ಅಂತ ಹೇಳಿ ಹೇಳ್ತಾಳೆ. ಆದ್ರೂ ಬಿಡೋದಿಲ್ಲ ಭೂಮಿ, ಅಪ್ಕೊಂಡು ಮುತ್ಕೊಡ್ತಾಳೆ ಅಜಿತ್ತಿಗೆ. ಹೌದು ಮತ್ತೆ ನೀವ್ ಅಲ್ಲೆಲ್ರೂ ಮುಂದೆ ಹೇಳಿದಿರಲ್ವಾ, ಅದ್ ನಿಜ ಮಾಡ್ಬೇಕಲ್ವಾ ಅಂತ ಹೇಳಿ ಅದಂದ್ಬಿಟ್ಟು ಸರ್ರ ಅಂತ ಬರ್ರ ಅಂತ ಹೊಟ್ಟೋಯ್ತಾಳೆ. ಹೋಗ್ತಿದ್ದಾಗೇನೆ ಅಜಿತ್ ಒಳ್ಳೆ ಸುಂಟ್ರು ಗಾಳಿ ಬಂದು ಹೋದಾಗಾಯ್ತು ಅಂತೇಳಿ ಅಜಿತ್ ಅಂತಾಳೆ. ಅಷ್ಟ್ರಲ್ಲಿ ಈ ಕಡೆ ಇವ್ರಿಗೆಲ್ಲ ಕೈ ತುತ್ತು ಕೊಡ್ತಾ ಇರ್ತಾರೆ. ಅಜಿತ್ ಕೂಡ ಬಂದು ಕೈ ಜೋಡಿಸ್ತಾರೆ, ಎಲ್ರಿಗೂ ಕೈ ತುತ್ತು ಹಂಚ್ತಾ ಇರ್ತಾರೆ. ಅಪ್ಪು ಯಾವಾಗ ಅವಮಾನ ಮಾಡ್ತಾಳೋ ಅದಕ್ಕೆ ಬಿಡದೆ ಎಲ್ಲ ರೌಂಡ್ ಆಗಿ ಕೂರ್ಸಿ ಕೈ ತುತ್ತು ಹಂಚ್ಬೇಕಾರೆ ಶ್ರಾವಣ್ ಅಂತದ್ದು ಎಷ್ಟು ಸಂಭ್ರಮಿಸ್ತಾರೋ. ಆ ಭೂಮಿ ಹಂಚೋದ್ ನೋಡ್ತಾ ಇದ್ರೆ ತನ್ನ ಮಗಳೇ ಈ ರೀತಿ ಹಂಚ್ತಾ ಇದ್ದಾಳೆ ಅನ್ನುವಂತ ಭಾವ ಅವ್ರ ಮುಖದಲ್ಲಿ ಸುಳಿತಾ ಇರ್ತದೆ. ರಾಣ ಫೋನ್ ಮಾಡ್ತಾನೆ, ದೇವಿಯಾನಿ ಮತ್ತೆ ಮನಸ್ವಿನಿ ಇಬ್ರು ಕೂಡ ಆಚೆ, ಅದ್ರ ಮನಸ್ವಿನಿ ಈಚೆ ಕುತ್ಕೊಂಡು ಕಾಫಿ ಕುಡಿತಾ ಇರ್ತಾರೆ. ನಾವು ಒಂದು ನೆಮ್ಮದಿಯಾಗಿ ಕಾಫಿ ಕುಡಿಯೋಕ್ಕೂ ಕೂಡ ಆಗ್ತಾ ಇಲ್ಲ, ದರಿದ್ರದ್ದು ಬಂದು ಒಕ್ಕರ್ಸ್ಕೊಂಡಿದೆ ಅಂತ ಕೇಳುವಾಗಿ ಮಾತಾಡ್ತಾರೆ ದೇವಿಯಾನಿ. ಯಾಕೆಂದ್ರೆ ಬಡವರು ಅಂದ್ರೆ ಶ್ರೀಮಂತರಿಗೆ ಅಷ್ಟು ತಾತ್ಸಾರ ಕಣ್ರಿ, ಹೌದಲ್ವಾ. ಯಾಕೆಂದ್ರೆ ಬಡವರು ಅಂತ ಅಂದ್ರೆ ಅಷ್ಟು ಕೆಳಮಟ್ಟವಾಗಿ ಕಾಣುವಷ್ಟಿರೋದಿಲ್ಲ. ಯಾಕೆಂದ್ರೆ ಅವರು ಬಹಳಷ್ಟು ಸ್ವಾಭಿಮಾನ ಇರ್ತದೆ ಬಡತನದಲ್ಲಿ ಆಯ್ತಾ. ಶ್ರೀಮಂತಿಗಿರೋದಿಲ್ಲ ಅಷ್ಟೇ, ಕಿತ್ತು ತಿನ್ನುವಂತ ಅವರು ದಬ್ಬಾಳಿಕೆ ದೌರ್ಜನ್ಯ ಇರ್ತದೆ. ಆದ್ರೆ ಬಡವರಾದಂತ ನಮ್ಗೆ ಆ ಸ್ವಾಭಿಮಾನದಿಂದ ಬದುಕುವಂತ ಛಲ ಇರ್ತದೆ, ಅದನ್ನ ಬಿಟ್ಕೊಡೋದಿಲ್ಲ ಅಷ್ಟು ಸುಲಭವಾಗಿ. ಹಾಗೆ ಇಲ್ಲಿ ಇವಳು ಅಣಕಿಸ್ತಾ ಇರ್ತಾಳೆ. ಅಷ್ಟು ರಾಣನ್ ಫೋನ್ ಬಂದಾಗ, ಹೇಳಿ ರಾಣ ಅವ್ರೆ ಅಂತ ರಾಘವಾಗ ಯಾವಾಗ ಅಂತಾಳೆ, ಅವನು ಸರಿಯಾಗಿ ಚಿಮಾರಿ ಹಾಕ್ತಾನೆ. ಏನು ರಾಘವಾಗ ಅಂತೀಯಲ್ಲ,
ಏನ್ ಹೇಳಿ ರಾಣವ್ರೆ ಅಂತ ನಿನ್ಗೇನು ಹೊಟ್ಟೆ ತುಂಬ್ದಂಗ ಆಗ್ಬಿಟ್ಟಿದೆ ನಿನಗೆ. ಇಲ್ಲಿ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಕಾಲೋನಿ ಅವ್ರನ್ನೆಲ್ಲ ಖಾಲಿ ಮಾಡಿಸಿ ದಬ್ಬಾಳಿಕೆ ದೌರ್ಜನ್ಯ ಮಾಡಿದ್ದಾರೆ. ಅವ್ರನ್ನೆಲ್ಲ ಅಜಿತ್ ನಾರಾಯಣ್ ಬಂದು ಅವ್ರ ಮನೆಯಲ್ಲಿ ಆಶ್ರಯ ಕೊಟ್ಟಿದ್ದಾರೆ ಅಂತ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳಿ ಹಾಲು ಜೇನು ಕುಡ್ದಂಗ ಆಗ್ಬೇಕು ಅಂತ ನ್ಯೂಸ್ ಅನ್ನು ಕೊಟ್ಟಿರ್ತಾನ. ಆದ್ರೆ ದೇವಿಯಾನಿಗಲ್ಲ, ಇಲ್ಲಿ ಅಜಿತ್ತು ಮತ್ತೆ ಭೂಮಿಗೆ ಅವ್ರಿಗೆ ಆಶ್ರಯ ಕೊಟ್ಟಿರ್ತಕ್ಕಂಥ ಬಡವರಿಗೆ ಎಷ್ಟು ಉದಾರಿಗಳು, ಎಂತಹ ದೊಡ್ಡ ಮನಸ್ಸು ಅನ್ನುವಂತ ಗುಣಗಾನ ಎಲ್ಲ ಚಾನಲ್ ಅಲ್ಲೂ ಕೂಡ ಪ್ರಾರಂಭ ಆಗಿದೆ. ಇಂತಹ ಈ ಒಂದು ಸುಂದರವಾದಂತಹ ಸಂಚಿಕೆಯನ್ನ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.